Jai Sri Ram. Hi, so welcome back to my cooking new blog. ನಾನು ಕನ್ನಡಿಗ ಕನ್ನಡದ ಕಾವಲಿಗ. ಗೈಸ್ ಏನು ವಿಚಾರ ಇವತ್ತಿಂದು ಭಾಳ ದಿನದ ಮ್ಯಾಲೆ ಬ್ಲಾಗ್ ಮಾಡಾಕತ್ತೀನಿ. ಸೊ ಇವತ್ತು ಇವತ್ತು ವಿಕಪ್ ಇದ್ರ ಕಡೆಯಿಂದ ಕುಕ್ ಮಾಡ್ಕೊಂಬೋದಾಗ್ಯದ. ನನ್ನನೇ ಫೋಣೆ ಕೊಟ್ಟು ಅನ್ನ ಮಾಡ್ಕೋಬೇಕು. ಸೊ ಅದೇ ಬ್ಲಾಗ್ ಮಾಡ್ಬೇಕಂತೇಳಿ ಅಂದ್ಕೊಂಡಿದ್ದೆ, ಅದೇ ತೋರ್ಸಾರಂತಾರಲ್ಲದೆ. ಸೊ ಫಸ್ಟ್ ಆಫ್ ಆಲು ನಮಗೇನು ಬೇಕು ಅಂತಂದ್ರಲ್ಲ, ಸ್ಮಾಲ್ ಉಳ್ಳಾಗಡ್ಡಿ ಮತ್ತು ಟೊಮಟ, ಹಸಿಮೆಣ್ಸಿಕಾಯಿ ಎಲ್ಲ ಕೊಯ್ದು ಒಂದು ಸೈಡ್ ಇಟ್ಕೊಂಡು ಬ್ಲಾಗ್ ಕಂಟಿನ್ಯೂ ಮಾಡಮ್. ಸೊ ಆ್ಯಕ್ಚುಲಿ ಯಾರು ಹ್ಯಾಂಗೆ ಮಾಡ್ತಾರೆ ಎಲ್ಲರದು ಒಂಥರ ಡಿಫ್ರೆಂಟಾಗಿರ್ತದೆ. ಸೊ ಹಾಗಾಗಿ ನಂಗೆ ಆ್ಯಕ್ಚುಲಿ ನನಗೆ ದಿನ ಇದೇ ಕೊಟ್ಟರು ನಂಗೆ ಬೇಸರಿಕೆ ಆಗಲ್ಲ. ಊರಾಗಿದ್ದಾಗಿಲ್ಲ, ಹಿಂಗೆ ಇದ್ರ ಮೇಲೆ ಕೆಲಸ ಮೇಲೆ ಅದು ಯಾವ್ದಾರ ಊರಿಗೆ ಬಂದೆವು ಅಂತಂದ್ರೆ ನಂಗೆ ದಿನ ಇದೇ ಕೊಟ್ಟರು ಭೀ ನಂಗೆ ಬೇಸರಿಕೆ ಬರಲ್ಲ. ಯಾಕಂತಂದ್ರೆ ನಂಗೆ ಊರು ಬಿಟ್ಟು ಊರಿಗೆ ಬಂದಮೇಲೆ ಫೋಣೆ ಕಟ್ಟು ಅನ್ನ ಅಂದ್ರೆ ಇಷ್ಟು ಟೆಸ್ಟ್ ಹತ್ತದ, ಲಾಸ್ಟೇ ಟೆಸ್ಟ್ ಹತ್ತದ. ಸೊ ಅದ್ರ ಸಂಬಂಧ ನಾ ಫೋಣೆ ಕೊಟ್ಟು ಅನ್ನ ಕಂಟಿನ್ಯೂ ತಿಂತೆ ಇಲ್ಲ ಬಂತು. ಅದು ಯಾಕೋ ಏನೋ ಒಂಥರ ಗರಂ ಇದ್ದಾಗಲ್ಲ ಪೂರಾ ಒಂದು ಇಟಿಟ ಅನ್ನ ಉಂಬೋದು ಪೂರನೂ ಬಿಗ್ ಅನ್ನ ಇಷ್ಟು ಉಣ್ತೇವೆ ಬೋಗಣೆಗಿನ. ಇಲ್ಲಿ ಏನಾಗ್ಯದ ಗುಡ್ದಳ್ಳಿ ಅಂತಂದ್ರೆ ಹಸಿಮೆಣ್ಸಿಕಾಯಿ ಇಲ್ಲ, ನಂಗೆ ತರೋದು ಭೀ ನೆನಪಿಲ್ಲ, ನೋಡಿಲ್ ಭೀ ನಮ್ಮ ಮನೆಯಾಗಿದ್ನು. ಸೊ ಹಾಗೆ ಮಾಡಿ ಹಸಿಮೆಣ್ಸಿಕಾಯಿ ಅಲ್ದರಿಲ್ಲ, ಒಣಗಿನ ಮೆಣ್ಸಿಕಾಯಿ ಹಾಕಿ ಮಾಡಮ್. ಫಸ್ಟ್ ಗ್ಯಾಸ್ ಚಾಲು ಮಾಡ್ಕೋಬೇಕು, ಸಿಲಿಂಡ್ರ್ ಆನ್ ಮಾಡ್ಕೋಬೇಕು, ಬೊಗಣಿ ಇಡ್ಬೇಕು. ಇಲ್ಲಿ ಬೊಗಣಿ ಇಡಬಾರ್ದು, ಸಾರಿ, ಪೈಲ ಗ್ಯಾಸ್ ಚಾಲು ಮಾಡ್ಕೋಬೇಕು. ಗ್ಯಾಸ್ ಚಾಲು ಮಾಡಿ ಬೊಗಣಿ ಇಡ್ಬೇಕು. ಈಗ ಇಟ್ಟೇವ ಅಂದ್ರೆ ಹಿಂಗೆ ದಗ್ 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 ಅಂತ ಉರಿತವ. ಈ ರೀತಿ ಉರಿಯೋ ಟೈಮಿಗೆ ಏನು ಮಾಡಬೇಕು, ಎಣ್ಣೆ ಎಲ್ಲ ತೊಗೋಬೇಕು. ಸೊ ಎಣ್ಣೆ ತೊಗೊಂಡ ಎಣ್ಣೆ ಹಾಕ್ಬೇಕು ಗೈಸ್. ಸೊ ನಿಮಗೆ ಎಷ್ಟು ನೀವು ಎಣ್ಣೆ ಉಣ್ತೀರಿ ಅಷ್ಟು ಎಣ್ಣೆ ಹಾಕ್ಬೇಕು. ಜಾಸ್ತಿ ಎಣ್ಣೆ ಉಳ್ಳಕ್ಕೆ ಹೋಗ್ಬಾರ್ದು. ಜಾಸ್ತಿ ಎಣ್ಣೆ ಉಂಡ್ರೆ ಮತ್ತು ಅದೇನು ಅಂತಾರಲ್ಲ ಹಂಗೈತದ. ಸೊ ಎಣ್ಣೆ ಹಾಕೊಂಡಿದ ಮ್ಯಾಗ ಸ್ವಲ್ಪ ಎಣ್ಣೆ ಗರಂ ಆಗ್ಬೇಕು. ಚೀಪ್ ಆ್ಯಂಡ್ ಬೆಸ್ಟ್, ಏನು ಮಟ್ರಿಯಲ್ ಇಲ್ಲದೆ ಅನ್ನ ಮಾಡ್ತೇವೆ, ಬೆಸ್ಟ್ ಟೇಸ್ಟ್ ಇರ್ತದ. ಅದು ಮಾಡಿ ತೋರಿಸ್ತೆ, ಅದು ಮಾಡಿ ತಿಂತೆ ನೋಡಟ್ರಿ. ಸೊ ಎಣ್ಣೆ ಬೆಚ್ಚಗೆ ಆಗೋದು ಏನು ಮಾಡಬೇಕು, ಉಳ್ಳಾಗಡ್ಡಿ ಹಾಕ್ಬೇಕು. ಸಾವು ನೋಡ್ರಿ ಹೆಂಗೆ ಉಂಟು. ಉಳ್ಳಾಗಡ್ಡಿ ಹಾಕಬೇಕು. ಸ್ವಲ್ಪ ಉಳ್ಳಾಗಡ್ಡಿ ಎಲ್ಲ ಕಾಣಿಸಲ್ಲ ಉಂಟಲ್ಲ, ಗ್ಯಾಸ್ ಈಗ ಮಾಡ್ತಿದಾರಂತ ರೈಟ್. ಉಳ್ಳಾಗಡ್ಡಿ ಹಾಕಬೇಕು. ಉಳ್ಳಾಗಡ್ಡಿ ಕರ್ರಗಾಯ್ತು, ಆಟೋಮೆಟಿಕ್ ಕರ್ರಗಾಯ್ತದ. ಅದ್ರೊಳಗೆ ಏನು ಮಾಡಬೇಕು, ಸ್ವಲ್ಪ ಅಲ್ಲ ಬೆಳಗಡ್ಡಿ ಟೇಸ್ಟ್ ಹಾಕ್ಬೇಕು. ಎಣ್ಣೆಗೆ ಹಾಕ್ಬೇಕು ಅಲ್ಲ ಬೆಳಗಡ್ಡಿ ಟೇಸ್ಟ್. ಸೊ ಅಲ್ಲ ಬೆಳಗಡ್ಡಿ ಟೇಸ್ಟ್ ಎಣ್ಣೆಗೆ ಹಾಕಿದ ಮೇಲೆ ಆ್ಯಕ್ಚುಲಿ ಉಳ್ಳಾಗಡ್ಡಿ ಎಲ್ಲ ಬರೀ ಕೊಯ್ಕೋಬೇಕ, ಹಂಗೆ ದಮ್ಮ 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 ಹಾಕ್ಬಾರ್ದು ಯಾವಾಗ. ಸೊ ಎಣ್ಣೆ ಉಳ್ಳಾಗಡ್ಡಿ ಹಾಕಿದ ಮೇಲೆ ಇದಕ್ಕೆ ಮತ್ತೆ ಜೀರಿಗೆ ಭೀ ಹಾಕ್ಬೇಕು. ಸರಿ, ಜೀರಿಗೆ ಭೀ ಆಗ್ಯದ ಏನು ಮಾಡ್ಯದ ನಂಗೆ ಗೊತ್ತಿಲ್ಲ ಎಲ್ಲ. ಯಾಕಂತಂದ್ರೆ ತಿಂಡದಲ್ಲ ಎಲ್ಲ ನಮ್ಮಲ್ಲಿ ಸದ್ಯಕ್ಕೆ ಹೊಡೆದ್ರು ₹1 ಸಿಗಲು ಅಂಥ ಪರಿಸ್ಥಿತಿ ಅದ. ಇದಕ್ಕೆ ಜೀರಿಗೆ ಭೀ ಆಗ್ಯದ, ಏನೂ ಇಲ್ಲ. ಸೊ ಚೀಪೇನೆ ಬೆಸ್ಟ್, ಮತ್ತು ಭೀ ಮಾಡಿ ತೋರಿಸ್ತೆ. ಈಟ್ ಭಯಂಕರ ಆಯ್ತದ ಅನ್ನ ಅಂತಂದ್ರೆ ಲಾಸ್ಟ್ ಭಯಂಕರ ಆಯ್ತದ. ಬಟ್ ಟೆಸ್ಟ್ ನಿಮಗೆ ಗೊತ್ತಾಗಲ್ಲ, ಅದು ನನಗೆ ಗೊತ್ತಿರ್ತದೆ, ಯಾಕಂದ್ರೆ ನಾ ಮಾಡತ್ತಿದ್ದೆಲ್ಲ. ಆಯ್ತು, ಈಗ ಹಿಂಗೆ ಜರ ತಿರುಗಿಸ್ಬೇಕು, ಚಮಚ ಅಳ್ಯಾಡ್ಸಿ ಜರ ಅಲಾಗೆ ಇದು ಆಯ್ತದ. ಅದು ಹಂಗಾದ್ಮೇಲೆ ಟಮಾಟ ಮತ್ತು ಇದು ಎಲೆ ಹಾಕ್ಬೇಕು, ಒಳಗೆ ಎಣ್ಣೆಗೆ ಹಾಕ್ಬೇಕು. ಸೊ ಇದು ಹಾಕ್ದೀವ ಅಂತಂದ್ರೆ ಸ್ವಲ್ಪ ಅಲಾಗೆ ಗಮ್ಮೆಲ್ಲ ಫ್ರೈ ಆಯ್ತದೆ. ಓನ್ಲಿ ಎಣ್ಣೆ ಅದಲ್ಲ, ಹಂಗಾಗಿ ಸ್ವಲ್ಪ ಕಮ್ಮಿ ಇಡಮ್ಮ. ಗ್ಯಾಸ್ ಎಲ್ಲ ಕಮ್ಮಿ ಇಟ್ಕೋಬೇಕು. ನಮಗೆ ಏಟ್ ಐತೆ ಇಲ್ಲ ಎಣ್ಣೆ ಸುಡ್ತದೆ, ಏನಾಗಲಿಕ್ಕ ಹಿಂಗೆ ತಿರ್ಸ್ಕೋಬೇಕು. ಚಮಚ ಗರ್ 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 ಅಂತ ತಿರ್ಸ್ಕೊಳ್ಳಿ. ಇದ್ರೊಳಗೆ ಏನು ಹಾಕಬೇಕು ಅಂತಂದ್ರೆ ಒಂದು ಸ್ಮಾಲ್ ಅರಿಶಿಣ ಹಾಕ್ಬೇಕು.
ನಾನು ನಿಮಗೆ ಏಟ್ ಹತ್ತು ಹೊಟ್ಟೆ ಅರಿಶಿಣ ಹಾಕೋಬೇಕು. ಅದು ಬಿಟ್ಟು ನಾ ಹಸಿಮೆಣ್ಸಿಕಾಯಿ ಹಾಕಿಲ್ಲಲ್ಲ, ಹಾಗಾಗಿ ಒಣಗಿ ಮೆಣಸಿಕಾಯಿ ಒಂದು ಸ್ವಲ್ಪ ಹಾಕೋಬೇಕು. ಒಣಗಿ ಮೆಣಸಿಕಾಯಿ ಇದ್ರೊಳಗೆ ಚಮಚ ಇದ್ರೆ ತೆಗೆದ ಬರೋದು. ಸೊ ಏಟ್ ಹತ್ತು ಹೊಟ್ಟೆ ಒಣಗಿ ಮೆಣಸಿಕಾಯಿ ಹಾಕೊಂಡು ತಿರ್ಸ್ಬೇಕು. ಜರ ಗ್ಯಾಸ್ ಕಮ್ಮಿ ಇಡಮಿ. ಒಣಗಿ ಮೆಣಸಿಕಾಯಿ ಹಾಕೊಡಿ. ಅದ್ರಾಗ ಬೇರೆ ನಾನ್ ವೆಜ್ ಇದ್ದ, ಹಾಗಾಗಿ ಚಿಕನ್ ಮಸಾಲ ಹಾಕೋಬೇಕು. ಒಂದು ಸ್ವಲ್ಪ ಹಾಕೋಬೇಕಂತ ಹೇಳಿಲ್ಲ, ನಿಮಗೆ ಅನಿಸಿದ್ರೆ ಹಾಕೋರಿ, ಇಲ್ಲ ಅಂತಂದ್ರೆ ಇಲ್ಲ. ಯಾಕಂದ್ರೆ ನಾನ್ ವೆಜ್ ಇದ್ದ, ಹಾಗಾಗಿ ಸೊ ಏಟ್ ಹತ್ತು ಹೊಟ್ಟೆ ಮಸಾಲ ಗಿಸಾಲ ಹಾಕೊಂಡು ಇದು ಮಸಾಲ ಜಾಸ್ತಿ ಉಂಟೇನಾಯ್ಕ. ಇದ್ರದ್ದು ಏನು ಭೀ ತಂದಿಲ್ಲ ಆ್ಯಕ್ಚುಲಿ. ಪುಣೆ ಕೊಡ್ತೀನಿ ಮಸಾಲೆಗಳು ಅವು ಇವು ನಾ ಆ್ಯಕ್ಚುಲಿ ಏನೇನು ತಂದಿಲ್ಲ. ಯಾಕಂದ್ರೆ ಬಜೆಟ್ ಖಾಲಿ ಅದ. ಇದು ಹರ್ದಿಲ್ ಭೀ ಬೀಳಲ್ ಭೀ ಹೊಂಟದು. ಮತ್ತು ಅವಿ ಮಾಡರಿ ಆಯ್ತು. ಇಷ್ಟೆಲ್ಲ ಆದ್ಮೇಲೆ ಎಲ್ಲ ಹಾಕೊಂಡಿದ್ಮೇಲೆ ಸೈಡಿಗೆ ಅಂತ ಒಂದು ಬಿಸ್ಕಿಟ್ ಇಟ್ಟಿದ ತಿಂಬರಿ. ಇಷ್ಟೆಲ್ಲ ಆದ್ಮೇಲೆ ತಿರ್ಸ್ಬೇಕು. ಈಗ ಹಂಗೆ ಗಮ್ಮಲ್ಲತ್ತು ಗಾಯ್ಸ್. ಹಾಗಾದ್ರೆ ಸೊ ಇದು ಇನ್ನೊಂದು ಜರ ಇದಾವ ಅಲ್ಲಿ. ಇದು ಹೆಂಗ್ ಆಗ್ಯದ ಅಂತಂದ್ರೆ ತೋರಿಸ್ತಾಳ್ರಿ. ಈ ರೀತಿ ಆಗ್ಯದಕ್ಕೆ ಇದು ಹಿಂಗಾಯ್ತದ. ಮಸ್ತ್ ಐತೆ ಇದು. ಈಗ ಇದು ಇದೇ ಖಾಲಿ ಚಪಾತಿ ಸರಿ ಹಚ್ಕೊಂಡು ತಿಂದ್ರಲ್ಲ, ಇದೇ ಪಲ್ಯ ಹಿಂಗೆ. ಇದೇ ಪಲ್ಯ ಚಪಾತಿ ಸರಿ ಹಚ್ಕೊಂಡು ತಿಂದ್ರಲ್ಲ ನೀವು, ದಿನ ಇದೇ ಕೊಡ್ರಿ ಅಂತೀರಿ ನೀವು, ಹಂಗಾಯ್ತದ. ಸೊ ಇದು ಹಿಂಗಾದ್ಮೇಲೆ ಪೂರಾ ಗ್ಯಾಸ್ ಬರೀ ಕೆಟ್ಕೋತೇನ. ನಿಮ್ಗೆ ಹೇಟ್ ಐತ ಇಟ್ಕೋಬಹುದು. ಸೊ ಹಿಂಗಾದ್ಮೇಲೆ ಫಸ್ಟ್ ಎಲ್ರು ಏನ್ ಮಾಡ್ತಾರ ಗೊತ್ತದ, ಟೆಸ್ಟ್ ವೀಲ್ ಅದ, ನೆನ್ಪಿಟ್ಕೋಬೇಕು. ಎಲ್ರು ಹಿಂಗಾದ್ಮೇಲೆ ಫಸ್ಟ್ ನೀರ್ ಹಾಕ್ತಾರ. ಫಸ್ಟ್ ಯಾವತ್ ಭೀ ನೀರ್ ಹಾಕ್ಬಿಡ್ದಂಗ ಅಕ್ಕಿ ಹಾಕೋಬೇಕು ಒಳಗೆ. ನಿಮ್ಗೆ 8 ಗಿಲಾಸ್ ಬೇಕು 8 ಗಿಲಾಸ್ ಅಕ್ಕಿ ಹಾಕೋಬೇಕು. ಅಕ್ಕಿ ಹಾಕೊಳ್ಳೋದೇಕ 1 ಗಿಲಾಸ್, 2 ಗಿಲಾಸ್, 2 ಗಿಲಾಸ್ ಮೇಲೆ ಮ್ಯಾಲ ಥೋಡೆ ಹಾಕೊಳ್ಳೋದ. ಯಾಕಂತಂದ್ರೆ ಸಂಜೆ ತಗೊಳಕ್ಬೇಕು. ನನಗೆ ರಾತ್ರಿ ಭೀ ಟೈಮ್ ಸಿಕ್ತು ಮಾಡ್ಕೊಳಕ್ ಆಯ್ತದ, ಇಲ್ಲ ಅಂತಂದ್ರೆ ಇಲ್ಲ. ಯಾಕಂದ್ರೆ ಬ್ಯಾಚುಲರ್ ಲೈಫ್ ಇದೇ ಇರ್ತದ. ಸೊ ಹಂಗಾಗಿ ಮ್ಯಾಗ ಇನ್ನೊಂದು ಥೋಡೆ ಹಾಕೊಳ್ಳೋದೆ. ನೀರ್ ಹಾಕೊಂಡು ಅಕ್ಕಿ ಹಾಕ್ತಾರ, ಬಟ್ ಹಂಗಲ್ಲ. ಅದೇ ಇದ್ರೊಳಗೆ ಸುಕ್ಕದಾಗೆ ಅಕ್ಕಿ ಹಾಕೊಂಡು ತಿರ್ಗಿಸ್ಬೇಕು. ಎಲ್ರು ಹೆಂಗ್ ಮಾಡ್ತಾರೋ ಗೊತ್ತಿಲ್ಲ, ನಾ ಮಾಡೋದು ಸ್ವಲ್ಪ ಅಲ್ಲಾಗದ. ನನ್ ಫೋಣೆ ಕೊಟ್ಟು ಅನ್ನ ಮಾಡು ಅಂದ್ರೆ ನನಗೆ ಹೆಂಗೆ ಅಲ್ಲಾಗೆ. ಯಾಕಂತಂದ್ರೆ ಭಾಳ ಇಂಟ್ರೆಸ್ಟಿಂಗ್ ಕೊಟ್ಟು ಮಾಡ್ತೇನೆ. ಹಿಂಗೈತದಕ್ಕೆ ಸುಕ್ಕ ಆದಂಗೆ ಐತದ. ಹಿಂಗಾದ್ಮೇಲೆ ಸ್ವಲ್ಪ ಗ್ಯಾಸ್ ಚಾಲು ಮಾಡ್ಕೋಬೇಕು. ಚಾಲನೆ ಇರ್ತದ, ಬಟ್ ಜಾಸ್ತಿ ಮಾಡ್ಕೋಬೇಕು. ಜಾಸ್ತಿ ಆದ್ಮೇಲೆ ಅದು ಹಿಂಗೆ ಇದಾಯ್ತಾ ಇರ್ತದ, ಸ್ವಲ್ಪ ಎಣ್ಣಿಂಗ್ ಎಳಿತಾ ಇರ್ತದ. ಹೀಗದ ಮೇನು. ಅದು ಆಯ್ತು, ಅಷ್ಟೇ ಆಯ್ತು ಅಂತಂದ್ರೆ ಇಷ್ಟ ಇಲ್ಲದೈಕ ನೀರ್ ಹಾಕೋಬೇಕು. ನೀರ್ ಎಷ್ಟು ಹಾಕೋಬೇಕು ಗೊತ್ತು? 1 ಗಿಲಾಸ್. ನಾ ಎಷ್ಟು ಹಾಕೊಂಡಿದ 2 ಗಿಲಾಸ್ ಅಕ್ಕಿ ಹಾಕೊಂಡಿದ, 1 ಗಿಲಾಸ್ ನೀರ್ ಹಾಕ್ದ. ಸೊ 2 ಗಿಲಾಸ್, 3 ಗಿಲಾಸ್, 4 ಗಿಲಾಸ್, ಸೊ 5 ಗಿಲಾಸ್. 2 ಗಿಲಾಸಿಗೆ 1 ಗಿಲಾಸಿಗೆ 2 ಗಿಲಾಸ್ ನೀರು, 2 ಗಿಲಾಸ್ ಅಕ್ಕಿಗೆ 4 ಗಿಲಾಸ್ ನೀರು. ಸೊ 2.5 ಗಿಲಾಸ್ ಅಕ್ಕಿಗೆ 5 ಗಿಲಾಸ್ ನೀರು. 5 ಗಿಲಾಸು ಮ್ಯಾಗ ಒಂದು ಸ್ವಲ್ಪ ಹಾಕೋಬೋದು, ಇಲ್ಲ ಅಂತಂದ್ರೆ ಇಲ್ಲ. ಇದೇ ಮಸ್ತ್ ಆಯ್ತು. ಹಿಂಗೆ ನೀರು ಹಾಕ್ತಾ ಹಿಂಗೆ ಕುಡಿತಾರ ನೋಡ್ರಿ, ಭಾಳ ಜನ ಇದು ಕುಡಿತಾರೆ. ಹಿಂಗೆ ಹಾಕ್ತಾ ಥೋಡೆ ಹೋದ ನೀರು ಭಾಳ ಜನ ಕುಡಿತಾರೆ. ಹಂಗಾಗಿ ನಾವಿಕೊಂಡ ವಿದೌಟ್ ಮಟೀರಿಯಲ್ ಇಲ್ಲದೆ ಅನ್ನ ಮಾಡ್ತಿದ್ದ, ಏನಿಲ್ಲದೆ ಟೆಸ್ಟ್ ಅದ್ರಾಗ. ಸಾರಿ, ನಾ ಇನ್ನೊಂದು ಮಾಡ್ತ ಈಗ ಭೀ ಬರ್ತದ ಹಾಕ್ಲಕ್ಕ. ಸೊ ಇಷ್ಟೆಲ್ಲ ಆದ್ಮೇಲೆ ಇನ್ನೊಂದು ಸ್ವಲ್ಪ ನಮಗೆ ಟೆಸ್ಟಿ ಹತ್ಬೇಕಂತಂದ್ರೆ ನಾ ಏನು ಹಾಕೋತಾ ಗೊತ್ತದ ಒಳಗೆ
ಅದು ನಿಮ್ಮ ಮೇಲೆ ಬಿಟ್ಟಿಂದಿರ್ತದೆ. ನೀವು ಚಣಗಿ ಬ್ಯಾಳಿನೂ ಹಾಕೋಬೋದು, ತೊಗರಿ ಬ್ಯಾಳಿನೂ ಹಾಕೋಬೋದು, ಯಾವುದು ಬ್ಯಾಳಿ ಇರಲಿ ಆ ಬ್ಯಾಳಿ ಹಾಕೋಬೋದು ಅನ್ನೋದಾಗ ಹಿಂಗೆ ಒಂದು ಸ್ವಲ್ಪ. ಯಾಕಂತಂದ್ರೆ ರುಚಿ ಕೊಡ್ತದೆ ಸ್ವಲ್ಪ. ನಾ ಆಲ್ಮೋಸ್ಟ್ ಇದೇ ಉಣ್ತೆ ಹಿಂಗೆ ಯಾವಾಗ ಭೀ ಹಿಂಗೆ ಹಾಕಿ. ಬಟ್ ಟೇಸ್ಟ್ ಇರ್ತದೆ ಅದು, ಯಾಕಂದ್ರೆ ಬ್ಯಾಳಿ ಅನ್ನ ಎರಡು ಮಿಕ್ಸ್ ಆಗಿರ್ತದಲ್ಲ, ಹಂಗೆ ಟೇಸ್ಟಿ ಕೊಡ್ತದೆ. ಸೊ ಇದಕ್ಕೆ ಅಪ್ಪೋ ಗೈಸ್ ಮಾತಾಡ್ತಾ ಆಡ್ತಾ ಆಡ್ತಾ ಸೌಂಡ್ ಒಳಗಿಟ್ಟಿದ ಹೀಟ್ ಆಗ್ಯದ, ಸ್ವಲ್ಪ ತಣ್ಣಗಾಲಿ. ಈಗೇನು ಉಪ್ಪು ನಿಮ್ಮ ತಕ್ಕಂಗೆ, ನಿಮ್ಮ ರುಚಿ ತಕ್ಕಂಗೆ ಉಪ್ಪು ಹಾಕೋಬೇಕು. ನನಗರ ಗೊತ್ತದ ಉಪ್ಪು ಏಟ್ ಹಾಕ್ಬೇಕು ಏಟಿಲ್ಲ ಅಂತೇಳಿ, ಯಾಕಂದ್ರೆ ನನಗೆ ಗೊತ್ತಾಯ್ತು ಅಂದಾಜ ಮ್ಯಾಗ. ಕರೆಕ್ಟ್ ಭೀ ಆಗಲ್ಲ, ಹೆಚ್ಚು ಭೀ ಆಗಲ್ಲ, ಕಮ್ಮಿ ಭೀ ಆಗಲ್ಲ, ಕರೆಕ್ಟ್ ಆಯ್ತು. ಸೊ ಉಬ್ಬಿ ರುಚಿಗೆ ತಕ್ಕಂಗೆ ಉಪ್ಪು ಭೀ ಆಯ್ತು. ಆಯ್ತು, ಈ ಮಟ್ರಲ್ಲಿ ಗಿಟ್ಟಲ್ಲಿ ಏನು ಮುಟ್ಟಪ್ಲೇ ಇಲ್ಲ, ಇಟ್ಟು ಬಿಡಮ್ ಇವಕ್ಕೆ ಉದ್ರ ಜಾಗಕ್ಕೆ ಇವಕ್ಕೆ. ಆಯ್ತು, ಈಗ ಸೌಂಡ್ ತಣ್ಣಗೈತ, ಇಲ್ಲ ಬೆಚ್ಚಗದ, ಜರ ಗರಮ್ ಅದ. ಇದಕ್ಕೆ ಈಗ ತಿರ್ಸಿ ಬಿಡ್ಬೇಕು ಒಂದ್ಸತಿ ತಿರ್ಸಿ. ಅನ್ನ ಈಗ ಹೆಂಗೈತಿ ನೋಡ್ರಿ, ಭಯಂಕರ. ಸೊ ಉಪ್ಪಿನ ಟೇಸ್ಟ್ ನೋಡ್ಕೊರಿ, ನಿಮಗೆ ಗೊತ್ತಾಗಲ್ಲೈತೆ ಅಂದ್ರೆ ಹಿಂಗೆ. ಆಹಾ, ರುಚಿಗೆ ತಕ್ಕಂಗೆ ಬೆಸ್ಟ್. ಒಂದು 4 ಪರ್ಗಳಿಗೆ ಅಲ್ಲಿ ಇಲ್ಲಿ ದುಡಿಯೋ ಬದ್ಲಿ ಒಂದು 4 ಪರ್ಗಳಿಗೆ ಕರ್ಕೊಂಬಂದು ಇದೇ ಬಿಸ್ನೆಸ್ ಮಾಡ್ಬೇಕೇನೋ ಅಂತ ಅಲ್ಲತ್ತಿದೆ. ಬಟ್ ಒಂದಕ್ಕೊಂದು ಜಮಾ ಸಲ್ದು ಕಿಂಗ್ ಆಗ್ಯದ ನೋಡ್ರಿ. ಪೂರಾ ನೀರು ಹಾಕದ ಕಿಂಗ್ ಆಗ್ಯದ, ಕಿಂಗ್ ಆಯ್ತದ ಒಮ್ಮೆ. ಹಿಂಗಾದ್ಮೇಲೆ ಅಕ್ಕಿ ಗಿಕ್ಕಿ ಎಲ್ಲ ಹಾಕಿ ತಿರ್ಸಿದ್ಮೇಲೆ ಉಪ್ಪಿನ ಟೆಸ್ಟ್ ನೋಡ್ಕೊರಿ, ಕಿಂಗ್ ಆಯ್ತದ ಇಕ್ಕ ಒಳಗೆ. ಇದು ಹಿಂಗೆ ಹೀಗೆ ಹಿಂಗೆ ನೋಡಿದ್ರ ಬಾಯಿ ನೀರು ಹೊಂಟಾವಿಲ್ಲ ಇಕ್ಕ. ಇದು ಜರ ಅನ್ನ ಆಯ್ತಲ್ಲ ಅವಾಗ ಹೆಂಗೈತದ ಅಂಬೋದು ಡೀಟೇಲಾಗಿ ಹೇಳ್ತಾನೆ ನಿಮಗೆ. ಹಿಂಗಾದ್ಮೇಲೆ ಗ್ಯಾಸ್ ಜರ ಇಟ್ಟು ಇದು ಮುಚ್ಚಬೇಕು. ಮುಚ್ಚಿ ದಗ್ಗ 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 ಅಂತೇಳಿ ಕುದಿಬೇಕು. ಈಗ ಹೆಂಗೆ ಜ್ವಾಲಾಮುಖಿ ಕುದ್ದಂಗ ಹಿಂಗೆ ಕುದ್ದಿತ್ತಂದ್ರೆ ಅದು ನೆಕ್ಸ್ಟ್ ಲೆವೆಲ್ ಇರ್ತದ. ಸೊ ಫೈನಲಿ ಅನ್ನ ಎಲ್ಲ ಗೊಂಡಿಲ್ಲ ನನಗೆ ಮಾಡ್ತೀರಿ. ಸೊ ಹಿಂಗಾಗ್ಯದ ನೋಡಿಕ ಅನ್ನ. ವಾ ಭಯಂಕರ, ನೋಡಿದ್ರೆ ಬಾಯ್ದಾಗ ನೀರು ಬರಬೇಕು. ಇದಕ್ಕೆ ಇನ್ನೊಂದು ಸ್ವಲ್ಪ ಮಟ್ರಿಯಲ್ ಇದ್ದಿಲ್ಲ, ಹಸಿಮೆಣ್ ಸಿಕ್ಕೋದು ಇಲ್ದ್ರ ನಂಬರ್ 1 ಅನ್ನ ಮಾಡಿ ತೋರಿಸ್ತಿದೆ. ಸೊ ಆ್ಯಕ್ಚುಲಿ ಏನಂತಂದ್ರೆ ನನಗೆ ಪೌಣೆ ಕೊಟ್ಟ ಅನ್ನ ಮಾಡೋದಂದ್ರೆ ತುಂಬ ಬೊಕ್ಕಳು ಇಷ್ಟ. ಅದ್ರಾಗ ಎಲ್ಲ ಮಟ್ರಿಯಲ್ ಇತ್ತು ಅಂತಂದ್ರಲ್ಲ ಲಾಸ್ಟಿಗೆ ಗಿಚ್ಚಿರ್ತದೆ, ಮತ್ತು ತುಂಬ ಟೈಮಿಗೆ ಟೆಸ್ಟ್ ತೋರಿಸ್ತಾ. ಅನ್ನ ಹಿಂಗಾಗಿ ಅದಕ್ಕೆ ಪೌಣೆ ಕೊಟ್ಟು. ಸೊ ಆ್ಯಕ್ಚುಲಿ ಗರಂ ತಿನ್ಬೇಕಿದು, ಭಾಳ ಟೇಸ್ಟಿ ಇರ್ತದೆ. ತಣ್ಣಗಾದ್ರೆ ಭೀ ಟೇಸ್ಟಿನೇ ಇರ್ತದೆ, ಬಟ್ ಗರಂ ಇದ್ರೂ ಒಂದು 2 ತುತ್ತು ಹೆಚ್ಚಿಗೆ ಉಣ್ತದೆ ಮನುಷ್ಯ. ಸೊ ಟೇಸ್ಟ್ ನೋಡಮಿ, ಲಾಸ್ಟ್ ಭಯಂಕರ ಇರ್ತದೆ ನೋಡೋಣ ಟೆಸ್ಟ್. ಬೆಸ್ಟ್. ಸೊ ಊಟ ಮಾಡಿ ಖತಮ್ ಮಾಡಮ್, ಯಾಕಂದ್ರೆ ಹೊಸಾಗ್ಯಾವ.